ಫಾಸ್ಟ್ ಸೇವ್ ಅಂತಿದೆ. ನಾನು ಫಾಸ್ಟ್ ಸೇವದಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿದೆ, ಅಂದರೆ ಟಿಕೆಟನ್ನು ತಗೊಂಡೆ. ಒಳಗೆ ವಿಡಿಯೋಗ್ರಾಫಿ ಮಾಡಬಾರ್ದು ಅಂತ ಹೇಳಿದರು. ಸೊ ತೊಂದರೆ ಇಲ್ಲ, ದೇವರ ಸ್ಥಳ ಅನ್ನುವಾಗ ವಿಡಿಯೋಗ್ರಾಫಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಒಳಗೆ ವಿಡಿಯೋಗ್ರಾಫಿ ಆಗ್ತಾಯಿತ್ತು. ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಮತ್ತು ಬೇರೆಯವ್ರಿಗೆ ಒಂದು ನ್ಯಾಯ, ಏನು ಮಾಡೋಕ್ಕಾಗಲ್ಲ. ಸಮಯ ಈಗ ಗಂಟೆ ಕೆಳಗೆ ನೋಡಿ, ಒಂದು 8:15 ಆಗಿದೆ. 8:15, 8:14. ಓಹೋ ಹೋ ಹೋ ಓಹೋ, ಫುಲ್ಲು ಮಂಜು ಮಂಜು ಮಂಜು. ವಾವ್, ವಾಟ್ ಎ ಬ್ಯೂಟಿ. ಸೊ ನಾವು ಕೂಡ ಹೋಗೋಣ, ನೀರು ನೋಡಿ ಬರೋಣ. ಓಕೆ, ಸ್ವಲ್ಪ ನೀರು ನೋಡಿ ಬರೋಣ. ಯಪ್ಪ, ಕಷ್ಟ ಇದೆ. ಇಲ್ಲ ಸಾಕು, ಸ್ವಲ್ಪ ಮಿಸ್ ಆದರೆ ಬೀಳ್ತಿದ್ದೆ ನಾನು. ವಾಟ್ ಎ ಬ್ಯೂಟಿ. ಗುಬ್ಬಚ್ಚಿ ಎಲ್ಲ ಇದೆ. ವಾವ್, ಸಾಕನ್ಸಿದ್ದು, ಜಾಸ್ತಿ ಹೋಗೋದು ಬೇಡ. ಬಾಟ್ಲೆಲ್ಲ ಬಿಸಾಗಿದೆ. ಎಲ್ಲಿ ನೋಡಿದ್ರು ಗಲೀಜು ಮಾಡಿಬಿಟ್ಟಿದ್ದಾರೆ. ಎಲ್ಲಿ ನೋಡೋದು ಕೂಡ ಗಲೀಜು. ಶಿಟ್, ತುಂಬ ಕಷ್ಟ ಆಯಿತು ಅಲ್ಲಿಂದ ಬರೋಕ್ಕೆ. ಅದ್ರ ಕಡೆ ಬಂದೆ. ಓಕೆ, ಹೋಗೋಣ, ಸಾಕು. ಒಳ್ಳೆ ಪ್ಲೇಸು, ಜಾಸ್ತಿ ಹೋಗಿಲ್ಲ. ಯಾಕೆ ರಿಸ್ಕು ಅಲ್ವಾ, ಇರೋದು ಒಬ್ಬನೇ. ರಿಸ್ಕ್ ತೊಗೊಳ್ಬೇಕು, ಬಟ್ ಸುಮ್ಮನೆ ತೊಗೊಳ್ಬೋದು. ರಿಸ್ಕ್ ತೊಗೊಳ್ತೀನಿ ಅಂದರೆ ಬೇಕು ಅಂತ ರಿಸ್ಕ್ ತೊಗೊಳ್ಬಾರ್ದು. ಫುಲ್ ಚಳಿ ಆಗ್ತದೆ. ಯಾರ್ದೋ ಒಂದು ಕಾಲ್ ಬಂತು, ನೋಡೋಣ ಯಾರಂತ. ಇನ್ನು ಸ್ವಲ್ಪ ಇರೋದು 9 ಮಿನಿಟ್ಸ್ ಶೃಂಗೇರಿಗೆ. ಹಳೆ ಗಾಡಿ ಬುಲೆಟ್ ಇದೆಯಲ್ವ ರೋಡು. ಶೃಂಗೇರಿ ಟೆಂಪಲ್ ಅಂತ ಹಾಕಿದ್ದೀನಿ, ಹೋಗುವ. ಸೊ ಶೃಂಗೇರಿಯಿಂದ ಸ್ವಲ್ಪ ಟೆಂಪಲ್ ಹೋಗಿ ಆಮೇಲೆ ಹೋಗೋಣ. ಯಾಕಂದರೆ 9 ಗಂಟೆ ಆಗ್ತಾ ಇರೋದು ಅಷ್ಟೇ.
ಒಂದು 10 ಗಂಟೆ 10:30 ರೀಚ್ ಆದರೆ ಸಾಕು. ಮತ್ತಂತೂ ಮಧ್ಯಾಹ್ನ ಹೊತ್ತಿಗೆ ಹೊರಡೋದು. ಎಲ್ಲ ಹೊಸ ರೋಡ್ ಆಗ್ತಾಯಿದೆ ಆಗಲಿ. ಓಕೆ, ಅಂತೂ ಶೃಂಗೇರಿ ರೀಚ್ ಆಗ್ತಾ ಇದ್ದೀವಿ. ಅರೌಂಡ್ 800 ಮೀಟರ್ ಇದೆ ಟೆಂಪಲ್ಗೆ. ಅದು ಬ್ರಿಡ್ಜ್ ಇದೆಯಲ್ವಾ, ನೋಡೋಣ, ಅಲ್ಲಿ ಕೂಡ ಹೋಗೋಕ್ಕೆ ಟ್ರೈ ಮಾಡೋಣ. ಓಕೆನಾ, ಟೆಂಪಲ್ ಹೋಗಿ ಬರೋಣ. ಆಲ್ರೆಡಿ ನಾನು ಸ್ನಾನ ಎಲ್ಲ ಆಗಿದೆ. ಅದಕ್ಕಾಗಿ ಟೆಂಪಲ್ಗಂತ ಇಲ್ಲಿ ತನಕ ಬಂದು ಟೆಂಪಲ್ಗೆ ಹೋಗಿದ್ರೆ ಏನು 35 ಕಿಲೋಮೀಟ್ರ್ ಇರೋದು ಗುರು. ಸೊ ಏನೋ ಅಲ್ಲಿಂದ ಬಂದವನಿಗೆ ಶೃಂಗೇರಿ ಹೋಗೋದು ದೊಡ್ಡ ವಿಷಯ ಆಗಲ್ಲ. ಸೊ ಅದಕ್ಕೆ ಆಗಿ ಎಲ್ಲಿದೆ ಶೃಂಗೇರಿ ಟೆಂಪಲ್ಲು, ಇಲ್ಲಿಂದ ಹೋಗೋಣ. ಓಕೆ, ಅದು ಬ್ರಿಡ್ಜ್ ಇದೆಯಲ್ವ ನೋಡಿ, ಅಲ್ಲಿ ಬ್ರಿಡ್ಜು ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಫೈನಲಿ ಶೃಂಗೇರಿ ಬಂದೇ ಬಿಟ್ವಿ. ಎಲ್ಲಿಡೋದು ಬೈಕು? ಇಲ್ಲಿ ಇಡೋಣ, ಇಲ್ಲಿ ಇಡ್ಬೋದಲ್ಲ ಬೈಕು. ಫೈನಲಿ ಬಂದ್ವಿ. ಶೀತ ಸ್ವಲ್ಪ ಆಗಿದೆ. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮಯ್ಯ ಶ್ರೀ ಶಾರದಾ ಪೀಠ ಶೃಂಗೇರಿ. ನೋಡಿ, ಶೃಂಗೇರಿ ಟೆಂಪಲ್. ಯಪ್ಪ, ಈ ಗ್ಲೌಸ್ ಏನೋ ಕಷ್ಟ ಆಗಿ ಹಿಂಸೆ ಆಗ್ತಿದೆ ಗ್ಲೌಸು. ಬ್ಯಾಗ್ ಹಾಕೊಳ್ಳೋಣ. ಆಹಾ, ಶಾರದಾಂಬ ಸನ್ನಿಧಿ. ಇದು ಪ್ರಸಾದ ತೆಗೆಯೋ ಸ್ಥಳ, ಪ್ರಸಾದ ಕೊಡೋ ಸ್ಥಳ. ಸೊ ಇದು ಇಲ್ಲಿ ಫಾಸ್ಟ್ ಸೇವ್ ಅಂತಿದೆ. ನಾನು ಫಾಸ್ಟ್ ಸೇವದಲ್ಲಿ ಟಿಕೆಟ್ ಪರ್ಚೇಸ್ ಮಾಡಿದೆ, ಅಂದರೆ ಟಿಕೆಟನ್ನು ತಗೊಂಡೆ. ಒಳಗೆ ವಿಡಿಯೋಗ್ರಾಫಿ ಮಾಡಬಾರ್ದು ಅಂತ ಹೇಳಿದರು. ಸೊ ತೊಂದರೆ ಇಲ್ಲ, ದೇವರ ಸ್ಥಳ ಅನ್ನುವಾಗ ವಿಡಿಯೋಗ್ರಾಫಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಒಳಗೆ ವಿಡಿಯೋಗ್ರಾಫಿ ಆಗ್ತಾಯಿತ್ತು. ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ಮತ್ತು ಬೇರೆಯವ್ರಿಗೆ ಒಂದು ನ್ಯಾಯ, ಏನು ಮಾಡೋಕ್ಕಾಗಲ್ಲ. ಈ ಥರ ಇದೆ ನೋಡಿ ದೇವಸ್ಥಾನ. ಇದು ಹಳೆಯ ಒಂದು ಸಾನ್ನಿಧ್ಯ, ದೇಗುಲ. ಅಕ್ಷರಾಭ್ಯಾಸ ಮಂಟಪ ಇಲ್ಲಿದೆ ನೋಡಿ, ನವಗ್ರಹ ಮಂದಿರ. ಸೊ ಇದು ದ್ವಾರ.
ಅಲ್ಲಿ ಹೋಗಿ ಬರೋಣ. ವಿದ್ಯಾಶಂಕರ ದೇವಾಲಯ. ಓಕೆ, ಸೊ ಈ ಥರ ಇದೆ ನೋಡಿ. ಇಲ್ಲೆಲ್ಲ ಕೆಲಸ ಎಲ್ಲ ಆಗ್ತಾ ಇದೆ, ಕಲ್ಲಿನ ಕೆತ್ತನೆ ಎಲ್ಲ ಆಗ್ತಾ ಇದೆ. ಸೊ ಹಳೆಯ ಒಂದು ದೇವಾಲಯ ನೋಡಿರ್ಬೋದು. ತುಂಬ ಜನ ಶೃಂಗೇರಿ ಬರ್ತಾರಲ್ವ, ಸೊ ಇಲ್ಲೆಲ್ಲ ಕೆಲಸ ಆಗ್ತಾ ಇದೆ ನೋಡಿ. ಈ ಥರ ಕಾಣ್ತಾ ಇದೆ ನೋಡಿ. ಒಂದು ಚೆನ್ನಾಗಿರೋ ಫೋಟೋ ತೆಗಿಯೋಣ. ಬಟ್ ನಾನು ಒಬ್ಬನೇ ಬಂದಿರೋದು, ನನ್ನ ಫೋಟೋ ತೆಗಿಯೋಕ್ಕಾಗಲ್ಲ. ಸೊ ಇದೊಂದು ದೇವಾಲಯದ ಫೋಟೋ ತೆಗ್ತೀನಿ. ವಿದ್ಯಾತೀರ್ಥ ಸೇತು ಥರದ ನೋಡಿ. ಸೊ ಇವಾಗ ಬೆಳಿಗ್ಗೆ ಅಂದರೆ ನಾರ್ಮಲ್ ಟೈಮಲ್ಲಿ ಜನ ಎಲ್ಲ ಕಡಿಮೆ, ಅಂದರೆ ಉತ್ಸವ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಆ ಟೈಮಲ್ಲಿ ತುಂಬ ಜನ ಬರ್ತಾರೆ. ಫುಲ್ಲಿ ಗ್ರೀನರಿ. ಅದೊಂದು ಸೇತುವೆ ಇದೆ ನೋಡ್ಬೋದು ಅಲ್ಲಿ. ಸೊ ಕಾಣ್ತಾ ಇಲ್ಲ ಗೊತ್ತಿಲ್ಲ, ಕಾಣ್ತಾ ಇರ್ಬೋದು ಒಂದು ಸೇತುವೆ. ಮೀನುಗಳು ನೋಡಿ. ಸೊ ಇಲ್ಲಿ ಮೀನುಗಳನ್ನ ಕಳಿಸ್ತಾ ಇರ್ಬೋದು. ಇಲ್ಲಿ ಮೀನುಗಳಿದೆ. ಸೊ ನೋಡಿ ಮೀನು, ತುಂಬ ಮೀನಿದೆ. ಓಕೆ, ಜಸ್ಟ್ ಇವಾಗ ಶೃಂಗೇರಿಯಿಂದ ಹೊರಡಿದ್ದು. ಸೊ ಇನ್ನು ಅರ್ಧ ಗಂಟೆ ಇದೆ ಬಾಳೆಹೊನ್ನೂರಿಗೆ. ಓಕೆ, ಫುಲ್ಲು ಕರು. ಒಂದು ಬಸ್ ಬರ್ತಾ ಇದೆ ನೋಡಿ, ಅನ್ನಪೂರ್ಣೇಶ್ವರ್ KKB ಎಕ್ಸ್ಪ್ರೆಸ್. ಸೊ ಇದೆಲ್ಲ ಶಾರ್ಟ್ ಬಸ್ಸೇ ಬರೋದು, ಗೌರ್ಮೆಂಟ್ ಬಸ್ ಇಲ್ಲ ಎಲ್ಲ ಬರೋಕ್ಕೆ ಕಷ್ಟ. ನೆಕ್ಸ್ಟ್ ಇನ್ನೊಂದು ಸಲ ಬರಬೇಕು ಅಂತ ಆಗ್ತಾ ಇದೆ ಶೃಂಗೇರಿಗೆ. ಕರೆಕ್ಟಾಗಿ ವೀಡಿಯೋ ವೀಡಿಯೋ ಮಾಡ್ಕೊಂಡು ಬರಬೇಕು ಶೃಂಗೇರಿ. ಸ್ವಲ್ಪ ವೀಡಿಯೋ ಮಾಡಿಲ್ಲ ಅಂತಲ್ಲ, ಮಾಡಿದೆ. ಸೊ ಅದು ಮೊಬೈಲಲ್ಲಿ ತೆಗೆದಿರೋದು, ಅದು ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಒಳಗೆ ಒಂದು ರೋಡ್ ಇದೆ, ಅಲ್ಲಿ ಹೋದರೆ ಆಯಿತು. ಎಲ್ಲಪ್ಪ ಇರೋದು ಒಳಗೆ ರೋಡು. ಓಕೆ, ಇದೆ ಬಾಳೆಹೊನ್ನೂರು ಸಿಟಿ. ಸೊ ವ್ಲಾಗಲ್ಲಿ ಫಸ್ಟ್ ಟೈಮ್ ಬಾಳೆಹೊನ್ನೂರಿಗೆ ಬರ್ತಾ ಇರೋದು. ಸೊ ಇಲ್ಲಿಂದ ಗೊತ್ತಿಲ್ಲ. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್.